ಸೊ ನಮಸ್ಕಾರ, ನಾನು ಕಾವ್ಯ. ನಾನು ಸೈಕಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಸೈಕಾಲಜಿ ಅಂದಾಗ ನಾವು ಮೆಂಟಲ್ ಇಲ್ನೆಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ನಾವು ಇವತ್ತು ಮೆಂಟಲ್ ವೆಲ್ನೆಸ್ ಬಗ್ಗೆ ಮತ್ತು ಒಂದು ಸಣ್ಣ ಟಾಪಿಕ್, ನಾವು ಆನ್ ಅ ಡೇ ಟು ಡೇ ಬೇಸಿಸ್ ನಾವು ಸ್ಟ್ರೆಸ್ಸನ್ನು ಹೇಗೆ ಫೀಲ್ ಮಾಡ್ತೀವಿ ಅಂತ. ಸೊ ಯೂಶ್ವಲಿ ನಾವು ತುಂಬ ಕ್ಯಾಶುವಲ್ ಆಗಿ ನಾವು ಹೇಳ್ತೀವಿ ನನಗೆ ಸ್ಟ್ರೆಸ್ ಇದೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಡಿಫೈನ್ ಮಾಡದೇ ಇದ್ದರೆ, ನಮಗೆ ಸ್ಟ್ರೆಸ್ ಹೇಗೆ ಅನಿಸ್ತಾ ಉಂಟು ಅಂತ ನಾವು ಡಿಫೈನ್ ಮಾಡದೇ ಇದ್ದರೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೊ ನನಗೆ ಸ್ಟ್ರೆಸ್ ಆದಾಗ ಹೇಗೆ ಅನಿಸುತ್ತೆ ಅಥವಾ ನಿಮಗೆ ಸ್ಟ್ರೆಸ್ ಆದಾಗ ಹೇಗೆ ಅನಿಸುತ್ತೆ ಅಂತ ನಾವು ಇವಾಗ ಅದನ್ನ ಡಿಸ್ಕಸ್ ಮಾಡುವ. ಈಗ ಬಾಡಿಲಿ ಸ್ಟ್ರೆಸ್ ಹೇಗೆ ಫೀಲ್ ಆಗುತ್ತೆ, ಬಾಡಿಲಿ ಹೇಗೆ ಫೀಲ್ ಆಗ್ತದೆ ಅಂತಂದರೆ, ಪೇಯ್ನ್ಸ್ ಇರ್ಬೋದು, ಅಚಾನಕ್ಸೆ ನಿಮಗೆ ಈ ಪೇಯ್ನ್ ಬರುವಂಥದ್ದು, ಇದು ಜಾಯಿಂಟ್ಸ್ ಪೇಯ್ನ್ ಇರ್ಬೋದು ಅಥವಾ ಮಸಲ್ಸ್ ಪೇಯ್ನ್ ಇರ್ಬೋದು. ಏನು ಎಕ್ಸಸೈಸ್ ಅಥವಾ ಹೆವಿ ವೆಯ್ಟ್ ಏನು ಲಿಫ್ಟ್ ಮಾಡಿರಲಿಕ್ಕಿಲ್ಲ, ಸಡನ್ನಾಗಿ ಬಾಡಿ ಪೇಯ್ನ್, ಅನ್ಎಕ್ಸ್ಪ್ಲೈನ್ಡ್ ಪೇಯ್ನ್ ಅಂತ ಹೇಳ್ತೀವಿ. ಈ ಥರ ಅನ್ಎಕ್ಸ್ಪ್ಲೈನ್ಡ್ ಪೇಯ್ನ್ ಇರುವಂಥದ್ದು, ಮತ್ತು ನಿಮಗೆ ಡ್ರೈನೆಸ್ ಆಫ್ ಮೌತ್ ಅಥವಾ ಫೌಲ್ ಬ್ರೆತ್ ಇರುವಂಥದ್ದು. ಅದಕ್ಕೆ ಬೇರೆದೇ ಕಾರಣ ಇರ್ಬೋದು, ಬಟ್ ಇನ್ನು ಜನರಲ್ ಬೇಸಿಸ್ ಸ್ಟ್ರೆಸ್ ಆದಾಗ ಇದೆಲ್ಲ ಆಗ್ತದೆ. ಮತ್ತು ನಿಮಗೆ ಹಾರ್ಟ್ ಪ್ಯಾಲ್ಪಿಟೇಷನ್ ಆಗುವಂಥದ್ದು, ಹಾರ್ಟ್ ರೇಸ್ ಆಗುವಂಥದ್ದು, ಸಡನ್ನಾಗಿ ನಿಮಗೆ ಇದು ಪ್ಯಾಲ್ಪಿಟೇಷನ್ ಫೀಲ್ ಆಗುವಂಥದ್ದು, ಮತ್ತು ನಿಮಗೆ ಹೆಡೇಕ್ ಆಗುವಂಥದ್ದು, ಮೈಗ್ರೇನ್ ಇರ್ಬೋದು ಅಥವಾ ಜನರಲ್ ಹೆಡೇಕ್ ಆಗುವಂಥದ್ದು, ಮತ್ತು ನಿಮಗೆ ವರ್ಟಿಗೋ, ಇಂಬ್ಯಾಲೆನ್ಸ್ ಥರ ಫೀಲ್ ಆಗುವಂಥದ್ದು. ಇದರಿಂದಾಗಿ ನಮಗೆ ಬಿಹೇವಿಯರ್ಸ್ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತದೆ ಅಂತಂದರೆ, ಒಂದು ಊಟ ಕಮ್ಮಿ ಮಾಡೋದು ಅಥವಾ ಊಟ ಜಾಸ್ತಿ ಮಾಡೋದು, ಒಂದು ನಿದ್ದೆ ಕಮ್ಮಿ ಮಾಡೋದು ಅಥವಾ ನಿದ್ದೆ ಜಾಸ್ತಿ ಮಾಡುವಂಥದ್ದು, ಮತ್ತು ಇರಿಟೇಬಿಲಿಟಿ ಆಗೋದು, ಸುಮ್ಮನೆ ಇದು ಸಿಡುಕು ಆಗುವಂಥದ್ದು, ಮತ್ತು ನಿಮಗೆ ಡಿಸಿಷನ್ ಮೇಕಿಂಗ್, ಏನು ಡಿಸೈಡ್ ಮಾಡಬೇಕು, ಸಿಂಪಲ್ ಥಿಂಗ್ಸ್ ಇರ್ಬೋದು. ಲೈಕ್ ಇವಾಗ ನಾನು ಹೊರಗೆ ಹೋಗಬೇಕಾ ಅಥವಾ ಬೇಡ, ಡಿಸಿಷನ್ ಮೇಕಿಂಗ್ ನಿಮಗೆ ಎಫೆಕ್ಟ್ ಆಗುವಂಥದ್ದು. ಇಫೆಕ್ಟಿವ್ ಆಗಿ ಪ್ರಾಬ್ಲಮನ್ನು ಬಂದಾಗ ಅದನ್ನು ಸಾಲ್ವ್ ಮಾಡೋಕ್ಕೆ ಆಗದೇ ಇರುವಂಥದ್ದು. ಸೊ ಈ ಥರ ನಮಗೆ ಫೀಲ್ ಆಗ್ತಾ ಹೋಗ್ತದೆ. ಸೊ ಈ ಥರ ಫೀಲ್ ಆದಾಗ ಓವರಾಲ್ ನಾವು ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳೋದನ್ನು ನಾವು ಡಿಸ್ಕಸ್ ಮಾಡುವ ಇವತ್ತು. ಯೂಶ್ವಲಿ ನಾವು ಮ್ಯಾನೇಜ್ ಮಾಡೋದು ಏನೆಲ್ಲ ಹೇಳ್ತೀವಿ ಅಂತಂದರೆ, ಯೋಗ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು ಅಂತ ಹೇಳ್ತೀವಿ. ಬಟ್ ಅದನ್ನೆಲ್ಲ ನಾವು ಸ್ಟಾರ್ಟ್ ಮಾಡಬೇಕು, ನಾವು ಸ್ಟಾರ್ಟ್ ಮಾಡದೇ ಇದ್ದರೆ. ಸೊ ಈಗ ಸಮಥಿಂಗ್ ದಟ್ ಡಸಂಟ್ ನೀಡ್ ಟು ಸ್ಟಾರ್ಟ್. ಈಗ ನಾನು ಕೂತ್ಕೊಂಡಿದ್ದಾಗ ನಾವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡುವ. ಈಗ ನಾನು ಇಷ್ಟೊಂದು ಚಂದ ಪರಿಸರದಲ್ಲಿ ಕೂತ್ಕೊಂಡಿದ್ದೀನಿ. ಈಗ ನಾನು ಏನಾದರೂ ನೋಡೋದಾದರೆ ಅದನ್ನ ಕಂಪ್ಲೀಟಾಗಿ ಹೇಗೆ ನೋಡುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಈ ಮರನ ನೋಡೋದಾದರೆ ಬೇರೆ ಬೇರೆ ಕಲರ್ ಇದೆ ಈಗ ಮರದಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ಇದು ವೆಟ್ಟಾಗಿದೆ, ನನ್ನ ಕೈ ಮೇಲೆ ನೀರು ಬಿತ್ತು, ಇಲ್ಲಿ ಒಂದು ಎಲೆ ಇದೆ. ಸೊ ಆ ಎಲೆದು ಕಲರ್ ಇರ್ಬೋದು, ಶೇಡ್ಸ್ ಆಫ್ ದ ಟ್ರೀ ಇರ್ಬೋದು. ಇಲ್ಲಿ ಒಂಥರ ಬ್ರೌನಿಶ್ ಶೇಡ್ ಇದೆ, ಇಲ್ಲಿ ವೈಟಿಶ್ ಶೇಡ್ ಇದೆ, ಮತ್ತು ಆ ಟ್ರೀಯಲ್ಲಿ ಎಷ್ಟೊಂದು ಲೈನ್ಸ್ ಇದೆ, ವೆಟ್ನೆಸ್ ಇದೆ. ಇದನ್ನು ನಾನು ನೋಡಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀನಿ. ಸೊ ಈ ಥರ ಡಿಸ್ಕ್ರೈಬ್ ಮಾಡ್ತಾ ಇದ್ದಾಗ ನನ್ನ ತಲೆಯಲ್ಲಿ ಏನೂ ಥಾಟ್ ಇಲ್ಲ ಇವಾಗ, ಓಕೆನಾ. ಸೊ ಕಂಪ್ಲೀಟಾಗಿ ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ. ಮತ್ತು ಅಲ್ಲಿ ಕೆಲವು ಹೂಗಳು ಕಾಣ್ತಾ ಉಂಟು, ಆ ಹೂ ಕಲರ್ ಯಾವುದು, ಆ ಕಲರನ್ನು ಕೂಡ ನಾನು ಡಿಸ್ಕ್ರೈಬ್ ಮಾಡ್ತಾ ಹೋಗ್ಬೋದು ತಲೆಯಲ್ಲಿ. ಇಲ್ಲೀಗ ಗ್ರೀನ್ ಕಲರ್ ಕಾಣ್ತಾ ಉಂಟು, ಇದು ನೋಡಿ, ಈಗ ಈ ಗ್ರೀನಿಗೂ ಮತ್ತು ನಿಮಗೆ ಬೇರೆ ಯಾವುದಾದ್ರು ಎಲೆ ತಗೊಂಡಾಗ ಆ ಗ್ರೀನ್ಗೂ ತುಂಬ ವ್ಯತ್ಯಾಸ ಇದೆ. ಸೊ ಆ ಗ್ರೀನನ್ನು ನಾನು ಇದು ನೋಡಿ ಅಬ್ಸಾರ್ಬ್ ಮಾಡಿ, ಆ ಎಲೆಗಳಲ್ಲಿರುವಂತಹ ಲೈನ್ಗಳನ್ನು ನಾನು ಇದು ಎಪ್ರಿಷಿಯೇಟ್ ಮಾಡ್ತಾ ಹೋಗ್ಬೋದು, ಓಕೆನಾ. ಸೊ ಹಾಗೆ ನಾನು ವಿಜುವಲಿ ಮಾಡಿದ ಮೇಲೆ, ಈಗ ನಾನು ಇಲ್ಲಿ ಕಾಲೇಜ್ ಸೆಟಪ್ ಆದ ಕಾರಣ ಮಕ್ಕಳು ಮಾತಾಡ್ತಾ ಇದ್ದಾರೆ. ಆ ಮಕ್ಕಳು ಮಾತಾಡೋದು, ಅವರ ವಾಲ್ಯೂಮ್, ಇಂಟೆನ್ಸಿಟಿ, ಕಂಟೆಂಟನ್ನು ನಾನು ಫೋಕಸ್ ಮಾಡಬೇಕು ಅಂತಿಲ್ಲ, ಬಟ್ ಆ ಸೌಂಡನ್ನು ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಎಲಾಂಗ್ ವಿತ್ ವಿಜುವಲ್, ಈಗ ಸರೌಂಡಿಂಗ್ಸ್, ಗ್ರೀನರೀಸ್, ಶೇಡ್ಸ್ ಆಫ್ ಗ್ರೀನ್, ಅದನ್ನು ಅಬ್ಸಾರ್ಬ್ ಮಾಡಿ ಸೌಂಡನ್ನು ನಾನು ಕೂಡ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ನಾನು ಕೂತಿದ್ದೀನಿ, ಇವಾಗ ಕೂತಾಗ ನನಗೆ ಈ ಕಟ್ಟೆಯನ್ನು ಫೀಲ್ ಮಾಡ್ತಾ ಇದ್ದೀನಿ. ಈಗ ನಾನೇನಾದ್ರು ಟಚ್ ಮಾಡಿದಾಗ ಅದನ್ನು ಕಂಪ್ಲೀಟಾಗಿ ನಾನು ಫೀಲ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈ ಕಡ್ಡಿಯನ್ನು ಇಟ್ಕೊಂಡಾಗ ಈ ಕಡ್ಡಿಯನ್ನು ನಾನು ಫೀಲ್ ಮಾಡಿದಾಗ ಇದರಲ್ಲಿ ತುಂಬ ಗಂಟುಗಳಿದೆ, ಆ ಗಂಟುಗಳನ್ನ ನಾನು ಫೀಲ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಸೊ ನನಗೆ ಇಲ್ಲಿ ಕೂತ್ಕೊಂಡಾಗ ಈ ಸ್ಮೆಲ್ ಕೂಡ ನನಗೆ ಬರ್ತಾ ಉಂಟು. ಯೂಶ್ವಲಿ ನಾವು ಬ್ಯುಸಿಯಾಗಿದ್ದಾಗ ಇದನ್ನೆಲ್ಲ ನಾವು ಫೋಕಸ್ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಸ್ಮೆಲ್ ಅಂದರೆ ಈ ಮಣ್ಣು ಸ್ಮೆಲ್ ಇರ್ಬೋದು, ಅಥವಾ ಇಲ್ಲಿ ಇದು ಪಾಚಿ ಇದೆ ಅದರದ್ದು ಇದು ಸ್ಮೆಲ್ ಇರ್ಬೋದು. ಸೊ ಇದನ್ನು ನಾವು ಫೋಕಸ್ ಮಾಡ್ತಾ ಹೋಗ್ತೀವಿ. ಮತ್ತು ನಾನು ನನ್ನ ಬಾಯಲ್ಲಿ ಒಂದು ಫ್ಲೇವರ್ ಏನಿದೆ ಅದನ್ನು ಕೂಡ ನಾನು ಫೋಕಸ್ ಮಾಡ್ತಾ ಹೋಗ್ಬೋದು. ಸೊ ಇದಕ್ಕೆ ನಾವು ಸಿಂಪಲಾಗಿ ಇಂಗ್ಲೀಷಲ್ಲಿ ಹೇಳೋದಾದರೆ ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ನಮ್ಮ ಎಲ್ಲ ಸೆನ್ಸ್ ಆರ್ಗನ್ಸನ್ನು ನಾವು ಎಟ್ ದ ಪ್ರೆಸೆಂಟ್ ಮೂಮೆಂಟ್ ಫೋಕಸ್ ಮಾಡೋದಕ್ಕೆ ನಾವು ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಯಾವುದೇ ರೀತಿಯಾದ ಟ್ರೈನಿಂಗ್ ಬೇಡ. ಇದನ್ನು ನಾವು
ಜಸ್ಟ್ ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಹೇಳಿಬಿಟ್ಟು ನಮ್ಮದು ಸೆನ್ಸ್ ಆರ್ಗನ್ಸನ್ನು ನಾವು ಎಟ್ ದ ಪ್ರೆಸೆಂಟ್ ಮೂಮೆಂಟ್ ಹೇಗೆ ಫೋಕಸ್ ಮಾಡ್ಬೋದು ಅಂತ ಹೇಳಿದನ್ನು ನಾನು ಇವಾಗಲೇ ಡಿಸ್ಕಸ್ ಮಾಡಿದೆ. ಸೊ ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ಯೂಶ್ವಲಿ ನಾವು ಕೆಲಸ ಮಾಡಿ ಆಗಿ 5 ಮಿನಿಟ್ಸ್ ನಾವು ಸ್ಕ್ರೀನ್ ಆನ್ ಮಾಡೋದಕ್ಕಿಂತ, ಮೊಬೈಲನ್ನು ಸ್ಕ್ರೋಲ್ ಮಾಡೋದಕ್ಕಿಂತ ಇದನ್ನು 5 ಮಿನಿಟ್ಸ್ ಮಾಡಿದರೆ ನಾವು ನಮ್ಮ ಜೊತೆ ಕನೆಕ್ಷನನ್ನು ಬೆಳೆಸ್ಕೊಳ್ಬೋದು. ಮತ್ತು ನಮ್ಮ ಒಂದು ಬಾಡಿಗೆ ಇದೊಂಥರ ಸ್ವಿಚ್ ಆಫ್ ಮಾಡಿದ ಹಾಗೆ, ರೀಸೆಟ್ ಮಾಡಿದ ಹಾಗೆ ಕೂಡ ಹೇಳ್ಬೋದು. ಇಷ್ಟನ್ನು ಮಾಡಿ ನೀವು ನೋಡಿ, ಮಾಡಿಬಿಟ್ಟು ನನಗೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಾಡೋದ್ರಿಂದ. ನಾವು ಡೀಪಾಗಿ ಕನೆಕ್ಷನನ್ನು ಬೆಳೆಸ್ಕೊಳ್ಬೋದು ನಮ್ಮ ಸರೌಂಡಿಂಗ್ಸ್ ಜೊತೆ. ಸೊ ಇದು ಮಾಡೋದ್ರಿಂದ ನಮಗೆ ರಿಲ್ಯಾಕ್ಸ್ ಆಗುತ್ತೆ. ಸೊ ಇವತ್ತು ರಿಲ್ಯಾಕ್ಸ್ ಆಗ್ಬೋದು, ನಾಳೆ ಪುನಃ ಮಾಡ್ತೀರಾ, ನಾಳೆ ರಿಲ್ಯಾಕ್ಸ್ ಆಗ್ತೀರಾ, ಮತ್ತು ನೀವು ಇದು ಹ್ಯಾಬಿಟ್ ಆಗಿ ಹೋಗ್ತದೆ. ಸೊ ಇದನ್ನು ಅಡುಗೆ ಮಾಡಬೇಕಾದ್ರೂ ಕೂಡ ಎಂಜಾಯ್ ಮಾಡಿ ಅಬ್ಸಾರ್ಬ್ ಆಗಿ ಮಾಡ್ಬೋದು. ಸೊ ಯೂಶ್ವಲಿ ಪ್ರಾಬ್ಲಮ್ ಅಂತ ಹೇಳಿದಾಗ ನಾವು ಯಾಕೆ ಪ್ರಾಬ್ಲಮಲ್ಲಿ ನಾವು ಇರ್ತೀವಿ, ಸ್ಟ್ರೆಸ್ಸಲ್ಲಿ ಇರ್ತೀವಿ ಅಂತಂದರೆ, ಒಂದು ನಾವು ನೆನ್ನೆಯಲ್ಲಿರ್ತೀವಿ ಅಥವಾ ನಾಳೆಯಲ್ಲಿರ್ತೀವಿ, ನಾವು ಇವತ್ತು ಈಗದಲ್ಲಿ ಇರೋದು ತುಂಬ ಕಮ್ಮಿ ಅಂತ ಹೇಳ್ತಾರೆ. ಸೊ ಈ ಥರ ಮಾಡೋದ್ರಿಂದ ನಾನೀಗ ಕೂತು ಮಾತಾಡ್ತಿದ್ದೀನಿ, ನಾನು ಈಗದಲ್ಲಿ ಇದ್ದು ಮಾತಾಡ್ಬೋದು. ಇದೇ ಒಂದು ವೇ ಆಫ್ ಸಾಲ್ವಿಂಗ್ ಸ್ಟ್ರೆಸ್ ಅಂತಲ್ಲ, ಅಥವಾ ಇದು ಟ್ಯಾಕ್ಲಿಂಗ್ ಸ್ಟ್ರೆಸ್ ಅಂತಲ್ಲ, ಬೇರೆ ಬೇರೆ ರೀತಿ ಇದೆ. ನಾನು ಆವಾಗಲೇ ಹೇಳಿದಾಗೆ ಯೋಗ ಇರ್ಬೋದು, ವಾಕಿಂಗ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು. ಬಟ್ ಅದೆಲ್ಲಕ್ಕಿಂತ ಮಿಗಿಲಾಗಿ ನೀವು ಸಿಂಪಲ್ ಆನ್ ಅ ಡೇ ಟು ಡೇ ಬೇಸಿಸ್ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಾಡುವಂಥದ್ದು ಅಂದರೆ ಈ ಗ್ರೌಂಡಿಂಗ್ ಟೆಕ್ನಿಕನ್ನೇ. ಸೊ ಆನ್ ಅ ಡೇ ಟು ಡೇ ಬೇಸಿಸ್ ನಾವು ಇದನ್ನು ಮಾಡಿದರೆ ಸ್ಟ್ರೆಸ್ ಕಾಂಪೌಂಡ್ ಆಗೋದಿಲ್ಲ ನಮ್ಮ ಬಾಡಿಯಲ್ಲಿ. ಸೊ ಈಗ ಇವತ್ತು ನಾನು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಲಿಲ್ಲ, ಸೊ ನಾಳೆ ಏನಾಗುತ್ತೆ, ಅದು ಪೈಲಪ್ ಆಗುತ್ತೆ. ಈಗ ನಮ್ಮ ಫೈಲ್ಸ್ ಎಲ್ಲ ಪೈಲಪ್ ಆಗುತ್ತೆ, ಕೆಲಸ ಪೈಲಪ್ ಆದಂಗೆ ಪೈಲಪ್ ಆಗ್ತಾ ಹೋಗ್ತದೆ. ಸೊ ಪೈಲಪ್ ಆಗಿ ಮತ್ತೆ ಅದರ ಔಟ್ಕಮ್ ಬೇರೆ ಬೇರೆ ಆಗುತ್ತೆ ನಮ್ಮ ಬಾಡಿ ಮೇಲೆ. ಸೊ ಅದು ಆಗಬಾರ್ದು. ಅದನ್ನು ಆನ್ ಡೇ ಟು ಡೇ ಬೇಸಿಸ್ ಕ್ಲೆನ್ಸ್ ಮಾಡ್ತಾ ಹೋಗಬೇಕು ಅಂತಂದರೆ ನಾವು ಈ ಗ್ರೌಂಡಿಂಗ್ ಟೆಕ್ನಿಕನ್ನು ಮಾಡಿದರೆ ನಮ್ಮ ಬಾಡಿ ರಿಲ್ಯಾಕ್ಸ್ಡ್ ಆಗಿರುತ್ತೆ. ನಮ್ಮ ಬಾಡಿ ರಿಲ್ಯಾಕ್ಸ್ ಆಗಿದ್ದಾಗ ನಾವು ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ರಿಲೇಷನ್ಶಿಪ್ ವಿತ್ ಅವರ್ ಓನ್ ಸೆಲ್ಫ್ ಆ್ಯಂಡ್ ರಿಲೇಷನ್ಶಿಪ್ ವಿತ್ ಅದರ್ಸ್ ಬೆಟರ್ ಆಗ್ತಾ ಹೋಗ್ತದೆ. ಥ್ಯಾಂಕ್ ಯು ಸೋ ಮಚ್.